ಇಸ್ ದ ಲಾರ್ಡ್. ದೇವರ ನಾಮಕ್ಕೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ದೇವರು ಒಳ್ಳೆಯವರು, ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತಾರೆ. ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡದೆ ಇರುವಂತಹ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ದಾವೀದನು ಮತ್ತು ಅವರ ಗುಂಪಿನವರು ಚಿಕ್ಲಗೂರಿಗೆ ಬರೋದಕ್ಕಿಂತ ಮುಂಚೆ ಅಮಾಲೇಕ್ಯರು ಚಿಕ್ಲಗೂರಿನಲ್ಲಿ ಬಂದು ಆ ಚಿಕ್ಲಗೂರನ್ನು, ಆ ಊರನ್ನೆಲ್ಲ ಸುಟ್ಟು ಆ ದಾವೀದನ ಮತ್ತು ಅವರ ಸಂಗಡ ಇದ್ದಂತಹ ಹೆಂಡತಿ, ಮಕ್ಕಳು ಮತ್ತು ಎಲ್ಲ ಸೊತ್ತನ್ನು ಕೂಡ ಅವರು ಸೆರೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಆನಂತರ ದಾವೀದನವರೆಲ್ಲರೂ ಕೂಡ, ಅವ್ರ ಸಂಗಡ ಇದ್ದವರೆಲ್ಲರೂ ಕೂಡ ತುಂಬ ದುಃಖಪಟ್ಟು ದಾವೀದನು ದೇವರ ಬಳಿಯಲ್ಲಿ ಬಂದು ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡ. ತದನಂತರ ದೇವರ ಬಳಿಯಲ್ಲಿ ಹೋಗಿ, ದೇವರೇ, ನಾನು ಅಮಾಲೇಕ್ಯರ ವಿರುದ್ಧವಾಗಿ ಹೋಗಲೋ ಎಂಬುದಾಗಿ ಹೇಳಿದಾಗ, ಹೋಗು ಅಂತ ಹೇಳಿದರು. ಅವ್ರನ್ನ ಒಪ್ಪಿಸ್ಕೊಡ್ತೀವಿ ಎಂಬುದಾಗಿ ಹೇಳಿದಾಗ, ಒಪ್ಪಿಸ್ಕೊಡ್ತೀನಿ ಅಂತ ದೇವರು ಹೇಳಿದರು. ದೇವರ ಮಾತನ್ನು ಹಿಡಿದುಕೊಂಡು ಆ ಒಂದು ವೈರಿಗೆ ವಿರುದ್ಧವಾಗಿ ಹೋಗಿ ಅಮಾಲೇಕ್ಯರು ಸೆರೆ ಒಯ್ದಿದ್ದಂಥ ಎಲ್ಲ ಸ್ವತ್ತನ್ನು ತಿರುಗಿ ಆತನು ಪಡೆದುಕೊಂಡು, ರಿಕವರ್ಡ್ ಆ್ಯಂಡ್ ರಿಸ್ಟೋರ್ಡ್. ಹಾಲೆಲೂಯ. ಇವತ್ತಿನ ದಿನ ಪ್ರಿಯರೇ, ದೇವರು ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆ ಒಂದು ರಿಕವರಿ ಮತ್ತು ರಿಸ್ಟೋರೇಷನ್ನ ಮಾಡ್ತಾರೆ, ಅಂದರೆ ಪುನರುಜ್ಜೀವನವನ್ನು ಮಾಡ್ತಾರೆ. ನಿಮಗೆ ಸಲ್ಲಬೇಕಾಗಿದ್ದಂಥ ಆಶೀರ್ವಾದ, ನಿಮಗೆ ಬರಬೇಕಾಗಿದ್ದಂತಹ ಯಾವುದೇ ಒಂದು ಸಂಗತಿ ಇರ್ಬೋದು, ಆರೋಗ್ಯ ಇರ್ಬೋದು, ಆಸ್ತಿ ಅಂತಸ್ತು ಇರ್ಬೋದು, ಅಥವಾ ಗೌರವ ಇರ್ಬೋದು, ಮಾನ ಇರ್ಬೋದು, ಅಥವಾ ನಿಮ್ಮ ಪೊಸಿಷನ್ ಇರ್ಬೋದು, ಬೇರೆ ಯಾವುದೊಂದು ಸ್ಪಿರಿಚುವಲ್ ಮಿನಿಸ್ಟ್ರಿ ಇರ್ಬೋದು, ಇದನ್ನೆಲ್ಲ ವೈರಿ ಕದ್ಕೊಂಡು ಹೋಗಿರ್ತಾನೆ. ಆ ಕದ್ಕೊಂಡು ಹೋಗೋದಕ್ಕೆ ತುಂಬ ಕಾರಣಗಳಿರ್ತವೆ. ನಿಮ್ಮ ತಪ್ಪುಗಳಿರ್ಬೋದು, ಅಥವಾ ತಲೆಮಾರಿನ ತಪ್ಪುಗಳಿರ್ಬೋದು, ಅಥವಾ ವೈರಿಗೆ ನಾವು ಅವಕಾಶ ಕೊಟ್ಟಿದ್ದರಿಂದ ಇರ್ಬೋದು, ಅಥವಾ ತಪ್ಪು ಜಾಗ ಇರ್ಬೋದು, ತಪ್ಪು ಜನಗಳಿರ್ಬೋದು, ಭಾಳಷ್ಟು ಕಾರಣಗಳಿದೆ. ಆದರೆ ಇವತ್ತಿನ ದಿನ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗನೇ, ನಿನ್ನ ಒಂದು ವೇಗ, ನಾನು ಕೊಟ್ಟಂಥ ವೇಗ ಈ ಕಾರಣದಿಂದಾಗಿ ಇಲ್ಲಿ ಸ್ಥಗಿತವಾಗಿದೆ. ಇವತ್ತು ಅದನ್ನು ನೀನು ಕಂಡುಕೊಂಡು ನನ್ನ ಬಳಿಯಲ್ಲಿ ತಗ್ಗಿಕೊಂಡು ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಇವತ್ತಿನ ದಿನ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಏನು ಮಾಡ್ತಾರೆ? ದೇವರು ನಮಗೇನು ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ಆ ಒಂದು ಸ್ಪೀಡ್, ಆ ಒಂದು ವೇಗವನ್ನು ನಮಗೆ ದೇವರು ಸೇರಿಸಿಕೊಡ್ತಾರೆ. ಪ್ರಿಯ, ನಮ್ಮ ಜೀವನದಲ್ಲಿ 10 ವರ್ಷ ಕಳೆದುಕೊಂಡಿರ್ಬೋದು, 15 ವರ್ಷ ಆಯಿತು ನಿಮ್ಮ ಜೀವನದಲ್ಲಿ ಏನೂ ಕೂಡ ಸಂಗತಿ ಆಗದಿರ್ಬೋದು. ಆದರೆ ದೇವರು ಮಾಡುವಂಥ ಒಂದು ಅದ್ಭುತ, ಒಂದು ಸ್ವಸ್ಥತೆ ಕಾರ್ಯ, ಒಂದು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ನಿಮ್ಮ ಜೀವನದಲ್ಲಿ, ಒಂದು ಬಿಡುಗಡೆಯ ಒಂದು ಸಂದರ್ಭ, ನಿಮ್ಮ 15 ವರ್ಷಗಳನ್ನು ಎಲ್ಲವನ್ನು ಕೂಡಿಸಿಕೊಡೋದಕ್ಕೆ ಶಕ್ತವಾಗಿದೆ. ಪ್ರಿಯರೇ, ಹಾಲಲ್ಲಿ ಇವತ್ತಿನ ದಿನ ದೇವರು ನೀವು ಕಳೆದುಕೊಂಡಿದ್ದನ್ನು ಮತ್ತೆ ತಿರುಗಿ ನಿಮಗೆ ಕೊಡಿಸಿ ನಿಮ್ಮನ್ನು ಪುನರ್ ಸ್ಥಾಪಿಸುವಂಥ ದಿನಗಳು ಬಂದವೆ. ಹಾಲಲ್ಲಿ ಆತನ ಮೇಲೆ ಭರವಸೆ ಇಡ್ರಿ. ಆತನು ನಿಮ್ಮ ಜೀವಿತದಲ್ಲಿ ನಿಮಗೋಸ್ಕರವಾಗಿ ಹೋರಾಟ ಮಾಡಿ ನಿಮಗೆ ಸಲ್ಲಬೇಕಾದಂಥ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಖಂಡಿತವಾಗಿಯೂ ಕೊಡಿಸ್ತಾರೆ. ಪ್ರಿಯರೇ, ದೇವರ ಬಳಿಯಲ್ಲಿ ತಗ್ಗಿಸಿ ಪ್ರಾರ್ಥನೆ ಮಾಡೋದನ್ನು ಮಾತ್ರ ಮರೆಯಬೇಡ್ರಿ. ಗಾಡ್ ಬ್ಲೆಸ್ ಯು.